ಇನ್ನು ಮೈತ್ರಿ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಮಂಡ್ಯದಲ್ಲಿ ರೆಬೆಲ್ ಲೇಡಿಯ ಬಲ ಫಿಕ್ಸ್. ಇಂಥದ್ದೊಂದು ಮಾತು ಬಹಳ ಬಲವಾಗಿ ಕೇಳಿಬರ್ತಾ ಇದೆ. ನಾಳೆ ಮಂಡ್ಯದಲ್ಲೇ ಸುಮಲತಾ ಅವರು ಈ ವಿಚಾರವಾಗಿ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ತಮ್ಮ ಬೆಂಬಲಿಗರ ಜೊತೆ ಸುಮಲತಾ ನಾಳೆ ನಡೆಸಲಿರುವಂತಹ ಸಭೆ. ಬೆಂಬಲಿಗರು ಅಭಿಮಾನಿಗಳ ಮುಂದೆ ನನ್ನ ನಿರ್ಧಾರವನ್ನ ನಾನು ಮಂಡ್ಯ ಮಣ್ಣಿನಲ್ಲೇ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ರು ಸುಮಲತಾ. ನಾಳೆ ನಟ ದರ್ಶನ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಅವ್ರ ಕೈನಿಂದಾನೇ 5 ವರ್ಷಗಳ ಸಾಧನೆಯ ಸಾಕ್ಷ್ಯ ಚಿತ್ರದ ಬಿಡುಗಡೆಗೂ ಕೂಡ ಸುಮಲತಾ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸಲಹೆ ಸೂಚನೆಗಳನ್ನ ಪರಿಗಣಿಸಿ ಸುಮಲತಾ ಅವರು ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಈ ಬಗ್ಗೆ ಸುಮಲತಾ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಸುಮಲತಾ ಅವರ ಮುಂದೆ ಇರುವಂತಹ ಆಯ್ಕೆ ಏನು? ಪಕ್ಷೇತರರಾಗಿ ಅಭಿಮಾನಿಗಳು ಹೇಳಿದಂತೆ ಕಣಕ್ಕಿಳಿತಾರಾ ಅಥವಾ ತಟಸ್ಥರಾಗಿ ನಿಲ್ತಾರಾ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಬೆಂಬಲವನ್ನ ನೀಡ್ತಾರಾ? ಸದ್ಯಕ್ಕಿರುವಂತಹ ಬಹಳ ದೊಡ್ಡ ಕುತೂಹಲ ಇದು. ಆದ್ರೂ ಎಲ್ಲೋ ಒಂದ್ ಕಡೆ ಎಚ್.ಡಿ.ಕೆ ಪರವಾಗಿಯೇ ಸುಮಲತಾ ಅವರ ನಿರ್ಧಾರ ಇರಬಹುದು ಅನ್ನುವಂತಹ ಚರ್ಚೆ. ಇಫ್ ಇನ್ ಕೇಸ್ ಹಾಗಾಗಿದ್ದೇ ಆದ್ರೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ತೀರ್ಮಾನ? ವಿದ್ಯಾಶ್ರೀ, ಪ್ರಮುಖವಾಗಿ ಏನು ಮಂಡ್ಯ ಕ್ಷೇತ್ರದ ಲೋಕಸಭಾ ಚುನಾವಣೆ ಈಗಾಗಲೇ ಸಾಕಷ್ಟು ಒಂದು ಜಿದ್ದಾಜಿದ್ದಿನ ಕ್ಷೇತ್ರ, ಜೊತೆಗೆ ಸಾಕಷ್ಟು ಚರ್ಚೆ ಆಗ್ತಿರುವಂಥ ಕ್ಷೇತ್ರ. ಏನು ಸುಮಲತಾ ಅವರು ಹಾಲಿ ಸಂಸದರಿದ್ರು ಕೂಡ ಆ ಒಂದು ಕ್ಷೇತ್ರವನ್ನ ಬಿಜೆಪಿಗೆ ಸೇರ್ಪಡೆ ಆಗಿ ಬಿಜೆಪಿಯಿಂದ ಟಿಕೆಟ್ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಆದರೆ ಅಂತಿಮವಾಗಿ JDS ಬಿಜೆಪಿ ಮೈತ್ರಿ ಆಗಿರುವ ಹಿನ್ನೆಲೆಯಲ್ಲಿ JDSನ ಭದ್ರಕೋಟೆ ಆಗಿರುವಂಥ ಮಂಡ್ಯ ಕ್ಷೇತ್ರವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು JDSಗೆ ಬಿಟ್ಕೊಡ್ಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರು ಅಲ್ಲಿ ಸ್ವತಃ ಸ್ಪರ್ಧೆ ಮಾಡ್ತಿರೋದ್ರಿಂದ ಏನು ಸುಮಲತಾ ಅವರು ತಾವು ಹಿಂದೆ ಸ್ವತಃ ಹೇಳಿದ್ರು, ತಾವು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ನಾನು ಹಿಂದೆ ಸರಿತೇನೆ ಅನ್ನೋ ಮಾತನ್ನ ಹಿಂದೆ ಕೂಡ ಹೇಳಿದ್ರು. ಆದರೆ ಬೇರೆ ಯಾರಾದರೂ ಸ್ಪರ್ಧೆ ಮಾಡಿದ್ರೆ ತಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಈ ಒಂದು ಕ್ಷೇತ್ರ ಸಾಕಷ್ಟು ನಿಗೂಢವಾಗಿತ್ತು. ಕುಮಾರಸ್ವಾಮಿ ಅವರು ಕೂಡ ತಮ್ಮ ಸ್ವಾಭಿಮಾನವನ್ನು ಬಿಟ್ಟು, ಜೊತೆಗೆ ಹಳೆ ದ್ವೇಷವನ್ನು ಮರೆತು, ತಮ್ಮ ಪುತ್ರನ ಸೋಲನ್ನು ಕೂಡ ಮರೆತಂತ ಕುಮಾರಸ್ವಾಮಿ ಅವರು ನೇರವಾಗಿ ಸುಮಲತಾ ಅವರನ್ನು ಭೇಟಿ ಮಾಡಿ ಒಂದು ಬೆಂಬಲವನ್ನು ಕೂಡ ಕೋರಿದ್ರು. ಆದರೆ ಅದಕ್ಕೂ ಮುನ್ನ ಏನು ಮಂಡ್ಯದ ಒಂದಷ್ಟು ಸ್ವಾಭಿಮಾನಿ ಕಾರ್ಯಕರ್ತರು, ಜೊತೆಗೆ ಅಂಬರೀಷ್ ಬೆಂಬಲಿಗರು, ಇವರೆಲ್ಲರೂ ಕೂಡ ಸುಮಲತಾ ಅವರನ್ನ ಭೇಟಿ ಮಾಡಿ ತಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡವನ್ನು ಕೂಡ ಸುಮಲತಾ ಅವರ ಮೇಲೆ ಹಾಕಿರುವಂಥದ್ದು. ಆದರೆ ಕುಮಾರಸ್ವಾಮಿ ಅವರ ಭೇಟಿ ನಂತರ ಸ್ಪಷ್ಟವಾಗಿ ಸುಮಲತಾ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಏಪ್ರಿಲ್ 3ರಂದು ಮಂಡ್ಯದಲ್ಲಿ ನನ್ನ ತೀರ್ಮಾನವನ್ನು ಘೋಷಣೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದರು. ಆದರೆ ಈಗ ಲಭ್ಯವಿರುವಂಥ ಮಾಹಿತಿಗಳ ಪ್ರಕಾರ ನಾಳೆ ಮಂಡ್ಯದಲ್ಲಿ ಸುಮಲತಾ ಅವರು ಒಂದು ಸಭೆಯನ್ನು ತಮ್ಮ ಬೆಂಬಲಿಗರು, ಜೊತೆಗೆ ಅಂಬರೀಷ್ ಅವರ ಅಭಿಮಾನಿಗಳು, ಜೊತೆಗೆ ತಮ್ಮ ಏನು ಆಪ್ತರೇ ಏನಿದ್ದಾರೆ ಅವ್ರ ಜೊತೆ ಒಂದು ಬಹಿರಂಗ ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಏನು ಹೈಕಮಾಂಡ್ ನಾಯಕರು ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಮುಂದಿನ ರಾಜಕೀಯ ಭವಿಷ್ಯವೇನು, ಜೊತೆಗೆ ಪಕ್ಷದ ತಮ್ಮ ಬೆಂಬಲಿಗರಿಗೆ ಯಾವ ರೀತಿಯ ಸ್ಥಾನಮಾನಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಿರ್ದೇಶನಗಳನ್ನು ಹೈಕಮಾಂಡ್ ನಾಯಕರು ಈಗಾಗಲೇ ಏನು ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಗಮನಕ್ಕೆ ತಂದು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಈ ಬಾರಿ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಲಿಕ್ಕೆ ಅಲ್ಲಿ ಹಿಂದೆ ಏನು 2019 ಲೋಕಸಭಾ ಚುನಾವಣೆಯಲ್ಲಿ ಸಚ್ಚಿದಾನಂದ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ನಾಯಕರುಗಳು ಕೂಡ ಸಪೋರ್ಟ್ ಮಾಡಿದ್ರು ಸುಮಲತಾ ಅವರಿಗೆ. ಆದರೆ ಈ ಬಾರಿ ಆ ರೀತಿಯ ಪರಿಸ್ಥಿತಿ ಇಲ್ಲ. ಯಾಕಂದರೆ ಈಗಾಗಲೇ ಸಚ್ಚಿದಾನಂದ ಅವರು ಬಿಜೆಪಿ ಕೂಡ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡುವಂಥ ಕೆಲಸಗಳನ್ನು ಮಾಡಿರುವಂಥದ್ದು. ಜೊತೆಗೆ ಆಪ್ತರು ಕೂಡ ಸುಮಲತಾ ಅವರಿಗೆ ನೇರವಾಗಿ ಹೇಳಿರುವಂಥದ್ದು, ಈ ಬಾರಿ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ನಾವು ಬೆಂಬಲ ಕೊಡೋದಿಲ್ಲ, ನಾವು ಈಗಾಗಲೇ ಬಿಜೆಪಿ ಸೇರ್ಪಡೆ ಆಗಿದ್ದೇವೆ, ಜೊತೆಗೆ ಏನು NDA ಮೈತ್ರಿ ಅಭ್ಯರ್ಥಿ ಆಗಿರುವಂಥ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡೋಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಅನ್ನೋ ಮಾತನ್ನು ಹೇಳಿರುವ ಹಿನ್ನೆಲೆಯಲ್ಲಿ ಈಗ ನಾಳೆ ಸಭೆ ನಡೆಸಿ ಕುಮಾರಸ್ವಾಮಿ ಅವರಿಗೆ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಈಗಾಗಲೇ ಹೈಕಮಾಂಡ್ ಒಂದಷ್ಟು ಅವರಿಗೆ ಆಫರ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಅವರ ರಾಜಕೀಯ ಭವಿಷ್ಯವನ್ನು ಕೂಡ ಬಿಜೆಪಿ ಪಕ್ಷ ಒಂದು ಉನ್ನತವಾದಂಥ ಸ್ಥಾನಮಾನಗಳನ್ನು ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಸುಮಲತಾ ಅವರು ನಾಳೆ ಮಂಡ್ಯದಲ್ಲಿ ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದು ಅದು ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.